ನಮಸ್ಕಾರ ಕರ್ನಾಟಕದ ಜನತೆಗೆ. ಇಂದು ನಮ್ಮ ಮಾನ್ವಿ ಪಟ್ಟಣದಲ್ಲಿ ಬಹಳ ಅಚ್ಚುಕಟ್ಟಾಗಿ ಲ್ಯಾಂಡ್ಗಳನ್ನು ಪರ್ಚೇಸ್ ಮಾಡಿ ತನ್ನದೇ ಆದಂಥ ವಿಭಿನ್ನವಾದಂಥ ಬಡ ಜನಗಳಿಗಾಗಲಿ ಬಂದಂಥ ಸಾರ್ವಜನಿಕರಿಗೆ ಬಹಳಷ್ಟು ಮಾನ್ವಿ ಪಟ್ಟಣದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಒಳ್ಳೆಯ ಕೆಲಸ ಮಾಡ್ತಿರ್ತಕ್ಕಂಥ ಸೂರಿಬಾಬು ಅವರು, ಆ ಸೂರಿಬಾಬು ಅವರ ಹತ್ರ ಬಂದು ನಾವು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಸಿಂಧು ಮಾನ್ವಿಯಲ್ಲಿ ಅತ್ಯುನ್ನತ ಒಂದು ಅಚ್ಚುಕಟ್ಟಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಆ ಕಾರ್ಯನಿರ್ವಹಿಸೋದ್ರ ಜೊತೆಗೆ ಈಗಾಗಲೇ ನಮ್ಮ ಹತ್ರ ಒಂದು ಹವಾನಿಯಂತ್ರಣ ಶವಪೆಟ್ಟಿಗೆ ಅವೈಲೇಬಲ್ ನಮ್ಮ ಬಡವರ ಸೇವಾ ಸಿಂಧು ಮೂಲಕ ಸೇವೆ ಸಲ್ಲಿಸ್ತಾ ಇದ್ದೀವಿ. ಮಾನ್ವಿ ಪಟ್ಟಣದಲ್ಲಿ ಈಗಾಗಲೇ ಒಂದು ಅಂತಿಮ ಯಾತ್ರೆ ವಾಹನ ಬಹಳಷ್ಟು ಅಗತ್ಯವಾಗಿದೆ. ಈ ಅಂತಿಮ ಯಾತ್ರೆ ಅಗತ್ಯವಾಗಿರ್ತಕ್ಕಂಥ ವಾಹನಕ್ಕಾಗಿ ನಾನು ಬಹಳ ಜನಗಳಿಗೆ ಸಹ ಅಪ್ರೋಚ್ ಮಾಡಿದ್ದೀನಿ. ಏನಂತ, ನಮ್ಮ ಅಂತಿಮ ಯಾತ್ರೆ ವಾಹನಕ್ಕಾಗಿ ಈ ಒಂದು ಗಾಡಿ ಬೇಕಾಗಿದೆ ಸರ್, ತಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಮಾನ್ವಿ ಪಟ್ಟಣ ಈಗಾಗಲೇ ಅದ್ರದ್ದು ವೆಚ್ಚ ಇರ್ತಕ್ಕಂಥದ್ದು 11 ಲಕ್ಷ ಇದೆ ಅಂತಿಮ ಯಾತ್ರೆ ವಾಹನ. ನಾನು ಸೂರ್ಯಬಾಬು ಸಾಹೇಬ್ ಹತ್ರ ಮಾತಾಡಿದಾಗ ನಾನು ನೋಡಪ್ಪ ಅನ್ನುವಂತ ನೀನು ಸುಮಾರು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು ನೋಡ್ಕೊಂಡು ಬಂದಿದ್ದೀನಿ, ಹಾಗೂ ನೀನು ಮಾಡ್ತಕ್ಕಂಥ ಸೇವೆಗಳನ್ನು ಮುಂದುವರಲಿ ಅಂತ ನಮ್ಮ ಸೇವಾ ಕೇಂದ್ರಕ್ಕೆ ಏನು 11 ಲಕ್ಷ ವೆಚ್ಚದಲ್ಲಿ ನಾನು 1 ಲಕ್ಷ ನಿನ್ನ ಸೇವೆಗೆ ನನ್ನ ಕಡೆಯಿಂದ ಕೊಡ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ನಾನು ಕೊಡೋದು 1 ಲಕ್ಷ ಅಲ್ಲದೆ ನನ್ನ ಜೊತೆಗೆ ಸ್ನೇಹಿತರ ಜೊತೆಗೂ ಸಹ ಕೆಲವು ಸಹಾಯವನ್ನು ಮಾಡಿಸ್ತೀನಿ ಅಂತ ನಮ್ಮ ಸೇವಾ ಕೇಂದ್ರಕ್ಕೆ ಮುಂದೆ ಬಂದಿರತಕ್ಕಂಥ ಸೂರ್ಯಬಾಬು ಸಾಹೇಬ್ಗೆ ನಾವು ಸರ್ವಧರ್ಮ ಸೇವೆ ವೆಲ್ಫೇರ್ ಟ್ರಸ್ಟ್ ಮೂಲಕ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀವಿ. ಹಾಗೂ ನಮ್ಮ ಮಾನ್ವಿ ಪಟ್ಟಣದ ಗುರುಗಳು ಇವರು ಸಹ ಯಾವಾಗಲೂ ನಮ್ಮ ಜೊತೆಗಿದ್ದಾರೆ. ಮೊನ್ನೆ ತಾನೇ ಒಂದು ಕಾರ್ಯಕ್ರಮ ನಾನು ಕುಡಿಯ ನೀರಿನ ಘಟಕ ಮಾಡ್ಬೇಕಂದಾಗ ನಮ್ಮ ಸೂರ್ಯಬಾಬು ಸಾಹೇಬರು ಒಂದೇ ಮಾತಿಗೆ ಕಾಣದೆ ಕೈಲಿಂದ ಸಹಾಯ ಮಾಡಿದ್ದಾರೆ. ಅದು ಅಷ್ಟು ಅಂತ ನಾನು ಎಕ್ಸ್ಪೆಕ್ಟೇಟ್ ಮಾಡಿದ್ದಿಲ್ಲ. ತಮ್ಮ ನಾನು ಬಂದು ಮೊನ್ನೆ ಸಹ ಹೇಳಿದೆ, ಅಂತಿಮ ಯಾತ್ರೆ ವಾಹನ ಬೇಕು ಸರ್ ಅಂತ ಹೇಳಿದೆ. ಸಡನ್ ಆಗಿ ನಾನು 1 ಲಕ್ಷ ಕೊಡ್ತೀನಿ ಅಂತ ಹೇಳುವಂತ ಹೃದಯವಂತರು ಇರ್ತಕ್ಕಂಥದ್ದು ಬಹಳ ಕಡಿಮೆ. ನಾನು ಯಾಕಂತೇಳಿ ಇವತ್ತು ಈ ಒಂದು ಸಮಾಜದಲ್ಲಿ ಎಷ್ಟೋ ಜನ ಇವತ್ತು ಭೂಮಿ ಮೇಲೆ ಕೋಟಿಗಟ್ಟಲೆ ಗಳಿಸಿದ್ರು ಸಹ ಬಿಟ್ಟೋಗ್ತಕ್ಕಂಥ ಸಮಾಜದಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡಬೇಕು, ಸಮಾಜ ಸೇವೆ ಮಾಡ್ಬೇಕಂತ ಇವತ್ತು ನಾನು ಒಬ್ಬ ಹನುಮಂತ ಕೋಟೆ ಒಂದು ಸಾಮಾಜಿಕ ಸೇವೆ ಮುಂದೆ ಇಟ್ಟಿದ್ದೀನಿ. ಇಂಥ ಹೃದಯವಂತರು ಯಾಕಂತೇಳಿ ಇವತ್ತು ಮಾನ್ವಿ ಪಟ್ಟಣದಲ್ಲಿ ಎಲ್ಲ ಕಡೆಗೆ ಸಮಾಜ ಸೇವೆ ಮಾಡುವಂತ ವ್ಯಕ್ತಿಗಳಿಗೆ ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ಬೆಂತಟ್ಟುವಂತ ವ್ಯಕ್ತಿಗಳು ಬಹಳ ಕಡಿಮೆ. ಹಾಗಾಗಿ ಸಾಹೇಬ್ರೆ, ಮತ್ತೊಮ್ಮೆ ತಮಗೆ ಹೃದಯಪೂರ್ವಕವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿ ಸರ್, ಇಂಥ ಸೇವೆಗಳು ಮಾಡಬೇಕು, ಇಂಥ ಸೇವೆಗಳಲ್ಲಿ ಮುಂದುವರೆಸಬೇಕು. ಬದುಕು ಎಷ್ಟು ಖಚಿತವೋ ಸಾವು ಅಷ್ಟೇ ಖಚಿತ. ಸಾವು ಬದುಕಿನ ಮಧ್ಯೆ ನಮ್ಮ ಸೇವೆ ಒಂದು ಅರಳು ಸೇವೆ ಮಾಡೋಣ ಅಂತ ಮತ್ತೊಮ್ಮೆ ತಮಗೆ ವಂದನೆ ಹೇಳ್ತಾ 4 ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಜೈ ಭೀಮ್.